ಹೇಗಿದೆ ಸರ್ ಬೆಳಗಾವಿ? ಎಲ್ಲ ಬಿಜೆಪಿ ಸರ್, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಜೆಪಿ. ಈ ಕಾಂಗ್ರೆಸ್ ಆಗೋದು ಸ್ಟೇಟ್ ರಾಜಕೀಯನೇ ಬೇರೆ, ಲೋಕಸಭಾ ರಾಜಕೀಯನೇ ಬೇರೆ. ಇಲ್ಲಿ ನಮ್ಮಲ್ಲಿ ಯಾರು ಕಾಂಗ್ರೆಸ್ ಇದ್ದವರೆಲ್ಲ ಬಿಜೆಪಿ ಮಾಡ್ತಾರೆ. ನಮ್ ಬಿಜೆಪಿ ಸರ್ಕಾರದಿಂದ ಅವರು ಕ್ಯಾಂಡಿಡೇಟ್ ಆರಿಸೋದ್ರಲ್ಲಿ ಒಂದ್ ಸ್ವಲ್ಪ ವಿಫಲರಾಗ್ತಾ ಇದ್ದಾರೆ. ನೀರ್ ತರ್ತಾವಂತ ಹೇಳ್ರಿ, ಒಳಿಂದ ಪ್ಲಾನ್ ಮಾಡಿ ಇನ್ನು ಮಠ ನೀರು ಬಂದ್ ಬಿದ್ದಲ್ರಿ. ಇಲ್ಲಿ ಡಿ ಕೆ ಶಿವಕುಮಾರ್ ಮಿನಿಸ್ಟರ್ ಇದ್ದಾಗಿಂದಾನು ನೀರ್ ತಂದವ ಅಂತ ಹೇಳಿ ಓಟ್ ಹಾಕಿದಾರ ಅವ್ರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲಸ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಆಗ್ಬೋದು. ಹೆಬ್ಬಾಳ್ಕರ್ ನಮ್ ಕ್ಷೇತ್ರದವ್ರಲ್ಲ, ನಮ್ ಕ್ಷೇತ್ರದಲ್ಲ, ಅವ್ರು ನಂದಗಡದವರು. ಪ್ರತಿಯೊಂದಕ್ಕೂ ಮೋದಿ ಯಾಕೆ ಹೆಸರು ಹೇಳ್ತಾರೆ? ಯಡಿಯೂರಪ್ಪ ಇದ್ದಾರಲ್ಲ, ಅವ್ರ ಹೆಸರು ಹೇಳಲಿಲ್ಲ. ಎಲ್ಲದಕ್ಕೂ ಮೋದಿ ಹೆಸರು ತಗೋಬೇಡಿ. ನಿಮ್ ಸ್ವಂತ ಎಬಿಲಿಟಿ ನೀವು ಆರಿಸಿ ಬರುವಂತ ಶಕ್ತಿ ನೀವು ಪಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಬೆಳಗಾವಿಯ ಚುನಾವಣೆ ಈ ಸಲ ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅವರಿಬ್ಬರ ನಡುವಿನ ವೈರತ್ವ ಯಾವ ಮಟ್ಟಕ್ಕೆ ಸಾಗುತ್ತೆ, ಯಾರು ಜಿದ್ದನ್ನು ಸಾಧಿಸ್ತಾರೆ ಅನ್ನೋದು. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಿ ಅವ್ರು ಗೆದ್ರು, ಅವ್ರನ್ನ ಸೋಲ್ಸೋಕ್ಕಾಗಲಿಲ್ಲ ರಮೇಶ್ ಜಾರಕಿಹೊಳಿ ಕೈಲಿ. ಬಟ್ ಈ ಬಾರಿ ಏನಾಗುತ್ತೆ? ನಾವೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬೆಳಗಾವಿ ಗ್ರಾಮೀಣ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರದಲ್ಲೇ ಇದ್ದೀವಿ. ಇದು ಇಲ್ಲಿ ಅವರೇ ಶಾಸಕರು, ಸಚಿವರು ಕೂಡ ಆಗಿದ್ದಾರೆ. ಅವ್ರ ಮಗನ ಕಣಕ್ಕಿಳಿಸಿದ್ದಾರೆ. ಹಿರೇಬಾಗೇವಾಡಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿನ ಜನ ಏನರ್ತಾರೆ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ಬಸವಣ್ಣಪ್ಪ. ಎಷ್ಟು ವರ್ಷ ನಿಮಗೆ? ನಮ್ಗೆ 81 ವರ್ಷ. ಸಾಕಷ್ಟು ಚುನಾವಣೆಗಳನ್ನ ನೋಡಿದವ್ರು. ನಿಮ್ ದೃಷ್ಟಿಲಿ ಒಳ್ಳೆ ಪ್ರಧಾನಿ ಯಾರು? ಮೋದಿ ಓಕೆನಾ? ಅದಕ್ಕೆ ಮುಂಚೆ ಇದ್ದವರು? ಮೋದಿ ಮೋದಿ. ಯಾಕೆ ಅದಕ್ಕೆ ಮುಂಚೆ ವಾಜಪೇಯಿ, ದೇವೇಗೌಡರು, ಮನಮೋಹನ್ ಸಿಂಗ್ ಅವ್ರೇನಿಲ್ಲ, ಇವರು ಒಂದ್ ಸ್ವಲ್ಪ ಅನುಕೂಲ ಮಾಡ್ಯಾರ. ಅನುಕೂಲ ಏನು ಮೋದಿ ಬಂದ್ರೆ ದೇಶಕ್ಕೆ ಒಳ್ಳೇದು ಅಂತಾನೆ? ದೇಶಕ್ಕೆ ಒಳ್ಳೇದು. ಎಲ್ಲ ಅಲ್ಲಿ ಸೇನೆ ಎಲ್ಲ ಭದ್ರವಾಗಿ ಭದ್ರವಾಗಿ ನಮ್ಗೆ ಕಾಪಾಡವನ. ಓಕೆ, ಹಂಗಾರೆ ನಿಮ್ ಪ್ರಕಾರ ಮೋದಿ ಮತ್ತೆ ಮೋದಿಯನ್ನು ನಮಗೆ. ಹೌದಾ? ಮತ್ತೆ ವಿಧಾನಸಭೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬಿಟ್ಟಿದ್ದಾರೆ. ಅದೇನು ಹೌದು, ಏನ್ ಮಕ್ಕಳು ಮಾಡೋದು. ಈಗ ಲೋಕಸಭೆ ಚುನಾವಣೆ ಏನ್ ಮಾಡ್ತೀರಾ? ಬಿಜೆಪಿ ಜಗದೀಶ್ ಶೆಟ್ಟರ್ ಬಂದವ್ರೆ, ಕಾಂಗ್ರೆಸ್ ಇಂದ ಮೃಣಾಲ್ ಹೆಬ್ಬಾಳ್ಕರ್. ನಾವು ಮೋದಿ ಮಾಡೋರು, ಒಟ್ಟ ಮೋದಿ ಪಕ್ಷ. ಅಭ್ಯರ್ಥಿ ಯಾರು ಬೇಕಾರಲ್ಲಿ ಒಟ್ಟ ಮೋದಿ. ಓಕೆ, ನಿಮ್ ಪ್ರಕಾರ ಮೋದಿ ಬರ್ಬೇಕಂದ್ರೆ ಬಿಜೆಪಿ ಗೆಲ್ಬೇಕು, ಹೌದು, ಜಗದೀಶ್ ಶೆಟ್ಟರ್ ಗೆಲ್ಬೇಕು. ಜಗದೀಶ್ ಶೆಟ್ಟರ್ ಪಾಪ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಮತ್ತೆ ಬಿಜೆಪಿಗೆ ಬಂದ್ರು. ಏನನ್ಸ್ತು? ಅವ್ರ ಬಂದ್ರ ಅವ್ರು ಅನುಭವ ಆತದ. ಹೌದಾ? ತಪ್ಪಿನ ಅನುಭವ, ಪಾಠ ಕಲ್ತರು. ಹೌದಾ? ಶೆಟ್ರು ಪಾಠ ಕಲ್ತರ ಅಥವಾ ಬಿಜೆಪಿ ಅವ್ರ ಪಾಠ ಕಲ್ತರ? ಅವ್ರನ್ನ ಕಳ್ಸಿಕೊ, ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಕಲ್ತಂಗಲ್ಲ, ಈ ಸಲ ಗೆಲ್ತಾರೆ. ನಿಮ್ಮ ಹೆಸರು? ಶೇಖರ್ ಟಿ. ಏನ್ ಮಾಡ್ತೀರಿ ನೀವು? ನಾವು ಒಕ್ಕಲ್ತನ ಮಾಡ್ತೀರಾ? ಏನೇನ್ ಬೆಳಿತೀರಿ ಇಲ್ಲಿ? ಇಲ್ಲಿ ಎಲ್ಲಾ ಬರ್ತೈತ್ರಿ ನಮ್ಮಲ್ಲಿ ಕಡೆ. ಜೋಳ ಜಾಸ್ತಿ? ಜೋಳನೂ ಬರ್ತೈತ್ರಿ, ಶೇಂಗಾನು ಬರ್ತೈತಿ, ಉಳ್ಳಾಗಡ್ಡಿನೂ ಬರ್ತೈತ್ರಿ. ನಮ್ಮಲ್ಲಿ ಎಲ್ಲ ಸರ್ವ ಬೆಳೆ. ಕಬ್ಬು. ಬೆಂಗಳೂರಲ್ಲಿ ಮಳೆನೇ ಇಲ್ಲ. ಇಲ್ಲಿ ಇದೆ ಐತ್ರಿ, ಸಾಧಾರಣ ಚಲೋ ಐತಿ. ನಾವು ಬೆಂಗಳೂರಿಗೆ ಬಂದಿದ್ವಿ. ಅಲ್ಲಿ ಏನಕ್ಕೆ? ಅಲ್ಲಿ ನಮ್ಮ ಸೊಸೆ ನೌಕರಿ ಮಾಡ್ತಾಳ್ರಿ. ಅಲ್ಲಿ ಬೆಂಗಳೂರಾಗಿದ್ದ, ಅಲ್ಲಿ ನೀರಿನ ಕೊರತೆಗ ಮತ್ತೆ ನಾವು ವಾಪಸ್ ಇಲ್ಲಿ ಬಂದ್ವಿ. ಹೌದ್ರಾ? ನೀರಿನ ಕೊರತೆ ಅಂತ ವಾಪಸ್ ಬಂದ್ರ? ನೋಡಿ ವೀಕ್ಷಕರೇ, ಬೆಂಗಳೂರಿಗೆ ಬಂದವರೆಲ್ಲ ವಾಪಸ್ ಬರ್ತಾವ್ರ ನೀರಿಲ್ಲ ಅಂತ. ಓಕೆ, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಜಗದೀಶ್ ಶೆಟ್ಟರು ಮತ್ತೆ ಮೃಣಾಲ್ ಹೆಬ್ಬಾಳ್ಕರ್, ಬಿಜೆಪಿ ಕಾಂಗ್ರೆಸ್ ಹೇಗಿದೆ? ಈಗ ಅದು ಹೆಂಗಿದೆ ಅಂತ ಅದನ್ನ ಹೇಳಕ್ ಬರಲ್ರಿ. ಆದಷ್ಟಿಗೆ ಈಗ ಮೋದಿ ಸರ್ಕಾರ ಆದ್ರೆ ಒಳ್ಳೇದಾಗ್ತದೆ. ಮೋದಿ ಸರ್ಕಾರ ಯಾಕೆ ಸರ್ ಮೋದಿ ಬಂದ್ರೆ ಒಳ್ಳೇದು? ಅಂದ್ರೆ ಎಲ್ಲರಿಗೂ ರೈತರಿಗೆ ಕೆಲವೊಂದೆಲ್ಲ ಅನುಕೂಲಗಳು ಮಾಡಿದಾರೆ. ಎಲ್ಲ ಒಳ್ಳೊಳ್ಳೆ ಚಲೋ ಕೆಲಸಗಳಾಗಿದಾವೆ. ಮತ್ತು ಇದು ರಾಮ ಮಂದಿರ ನಿರ್ಮಾಣ ಆಗಿದೆ. ಈ ತರ ಒಂದು ಸ್ವಲ್ಪ ಒಳ್ಳೆ ಎಲ್ಲ ರೈತರಿಗೂ ಅನುಕೂಲ ಇದೆ. ಪಾಪ ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿ ಅವೆಲ್ಲ ಮಾಡ್ರ. ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿ ಮಾಡ್ರಿ, ಅವೆಲ್ಲ ಈಗ ಏನಾಗದ ನೋಡ್ರಿ, ಪಾಪ ಸಣ್ಣ ಸಾಲಿಗೆ ಹೋಗೋ ಹುಡುಗರಿಗೆ ತ್ರಾಸ ಐತದ. ಈಗ ಹೆಂಗ್ ಕಾಲೇಜ್ಗೆ ಹೋಗೋ ಹುಡುಗರು ಹೆಂಗೆ ಹೋಗ್ಬೇಕ್ರಿ? ಎಲ್ಲರೂ ಬಸ್ ಪಾಸ್ ಫ್ರೀ ಅಂತ ಹೇಳಿವ್ರೆಲ್ಲ ಗ್ಯಾರಂಟಿ ಮಾಡ್ರೆ ಹೋಗೋ ಸಣ್ಣ ಮಕ್ಕಳಿಗೆ ಹೋಗಕ್ಕೆ ಅದು ಅನಾನುಕೂಲ ಆಕೈತಿ. ಪಾಪ ವಯಸ್ಸಾದವರು, ಗಂಡಸರು, ಹೆಂಗಸರು ಎಲ್ಲರಿಗೂ ತ್ರಾಸ ಆಕತ್ರ. ಪಾಪ ಬರೀ ಹೆಂಗಸರು ಕೊಟ್ಬಿಟ್ರು, ಗಂಡಸರು ಇಲ್ರಿ, ಅವ್ರು ಯಾರ್ಯಾರ ಕೊಡವಲ್ರಿ. ಅದು ಬೇಕಾಗಿಲ್ಲ. ಈ ಸಾಲಿಗೆ ಹೋಗೋ ಮಕ್ಕಳಿಗೆ ಅದು ಒಂದು ಸ್ವಲ್ಪ ಬಸ್ಲಿಗೆ ಹೋಗಕ್ಕೆ ತ್ರಾಸ. ಈಗ ನಿಮ್ಮ ಮನೆಗೆಲ್ಲ ಕರೆಂಟ್ ಬಿಲ್ ಎಲ್ಲ? ಕರೆಂಟ್ ಬಿಲ್ ಈಗ ಕೆಲವೊಂದು ಬರ್ತಾವ್ರಿ, ಕೆಲವೊಂದು ಬರೋದಿಲ್ರಿ. ಬಂದು ನಮ್ಮದು ಈಗ ಮತ್ತೆ ಬಿಲ್ ಬರ್ತಾ ಇದೆ. ಈಗ ಮತ್ತೆ ಒಟ್ಟಲ್ಲಿ ಮೋದಿ ಹೆಚ್ಚು ಯೂನಿಟ್ ಬೆಳೆಸಿದ್ರಿಂದ ನಮ್ಮ ಬಿಲ್ಗಳು ಬರ್ತಾವೆ. ನಾವು ಆ ಲಿಮಿಟ್ ಬಿಟ್ಟು ಹೆಚ್ಚು ಬೆಳೆಸಿದ್ರೆ ಮತ್ತೆ ಬಿಲ್ ಅದು ಬರೋದನ್ನಲ್ಲ. ಈಗ ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೆ ಪಾಪ ಇಡೀ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸರ್ಲ ಅವ್ರ ಪಾತ್ರನೂ ಇದೆ. ಮತ್ತೆ ಬಿಜೆಪಿಗೆ ಬಂದವ್ರೆ, ಹೆಂಗೆ ಗೆಲ್ಬೇಕು ಅಂತೀರಾ, ಏನಂತೀರಾ? ಅವ್ರು ಈಗ ನೋಡ್ರಿ, ಅವ್ರನ್ನ ಗೆಲ್ಲಬೇಕು ಅಂತ ಏನು ಹಂಗೇನಿಲ್ಲ. ಮ್ಯಾಲಿಂದ ಮೋದಿ ಅಜ್ಜವ್ರು ನೋಡಿ ಅದು ಎಲ್ಲಾರು ಓಟ್ ಹಾಕ್ಬೋದು ಅಂತ ಹೇಳಿ ಮೋದಿ ಬರ್ಬೇಕು ಅನ್ನೋದು ಶೆಟ್ಟರ್ ಪ್ಲಸ್. ಈಗ ಶೆಟ್ಟರ್ ಇವರು ಆ ಪಕ್ಷ ಈ ಪಕ್ಷ ಹಿಂಗೆ ಓಡಾಡಿದ್ರಲ್ಲ, ಅದೊಂದು ಸ್ವಲ್ಪ ಮನುಷ್ಯರಿಗೆ ಎಲ್ಲರಿಗೂ ಬೇಸರ. ಅವ್ರು ಒಂದೇ ಪಕ್ಷದೊಳಗೆ ಜರ್ಗರ್ ಇದ್ದ ಮತ್ತೆ ಈಗ ಇಲ್ಲಿ ಬಿಜೆಪಿ ಕುಂತಿರ ಅಂದ್ರೆ ಸ್ಟ್ಯಾಂಡ್ ಹಾಕಿರ ಅವ್ರು ಇನ್ನು. ಮೋದಿ ಮುಖ ನೋಡ್ಕೊಂಡು. ಹೌದೌದ್ರಿ.
ಸರ್ ನಿಮ್ಮ ಹೆಸರು? ವಿಜಯ್ ಮಠಪತಿ ಅವರು. ಏನು ಮಾಡ್ತೀರಿ ಸರ್ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೇವೆ. ಲೋಕಸಭೆ ಚುನಾವಣೆ ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್ ಹೇಗಿದೆ? ಸರ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ BJP ಇದೆ. ಯಾವ ಕಾರಣಕ್ಕೆ? ಏನಿಲ್ಲ ಸರ್, ನರೇಂದ್ರ ಮೋದಿ ಅವರು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಸಿದ್ರಿ. ವಿಧಾನಸಭೆ ಕಾಂಗ್ರೆಸ್ ಅಂದ್ರೆ ಸರ್ ದುಡ್ಡು, ಪ್ರಣಾಳಿಕೆ ಇದ್ರ ರಮೇಶ್ ಜಾರಕಿಹೊಳಿ ಅವರು ಭಾರಿ ಜಿದ್ದಲ್ಲಿ ತಗೊಂಡಿದ್ರು, ಆದ್ರೂ ಆಗಲಿಲ್ಲ. ಏನು ಸರ್ ಆಗಿಲ್ಲ, ದುಡ್ಡಿನ ಮೇಲೆ ಆಗಿದೆ ಅದೆಲ್ಲ, ಪ್ರಣಾಳಿಕೆ ಮೇಲೆ ಆಗಿದೆ. ಮತ್ತು ಆದರೂ ನಮ್ಮಲ್ಲಿ BJP ಇದಿದ್ರು BJP ಹೆಚ್ಚಾಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಕೊಟ್ಟವ್ರೆ, ನಿಮ್ಮ MLA ಮಿನಿಸ್ಟರ್ ಆಗವ್ರೆ, ಯಾಕೆ ಕೆಲಸ? ಸ್ಟೇಟ್ ರಾಜಕೀಯನೇ ಬೇರೆ, ಲೋಕಸಭಾ ರಾಜಕೀಯನೇ ಬೇರೆ ರೀ. ಇಲ್ಲಿ ನಮ್ಮಲ್ಲಿ ಯಾರು ಕಾಂಗ್ರೆಸ್ ಇದ್ದವರೆಲ್ಲ BJPನೇ ಮಾಡ್ತಾರೋ, ಇದನ್ನು ನೋಡಂಗಿಲ್ಲ ರೀ. 5 ಜನ MLAಗಳು ಕಾಂಗ್ರೆಸ್ ಅವರೇ ಅವರಪ್ಪ ಇಲ್ಲಿ. ಆದರೂ ಸರ್ ಅವ್ರು ನೋಡಂಗಿಲ್ಲ. ಸಾಮಾನ್ಯ ಜನ ಎಲ್ಲ ತಿಳುವಳಿಕೆ ಜನ ಇದ್ದಾರೆ, ಎಲ್ಲ ಯಂಗ್ಸ್ಟಾರ್ ಇದ್ದಾರೆ. ದೇಶ ಎಲ್ಲಿ ಹೊಂಟತಿ ಎಲ್ಲರಿಗೂ ಗೊತ್ತಿದೆ. ಹುಡುಗರೆಲ್ಲ ಯಂಗ್ಸ್ಟಾರ್ ಎಲ್ಲ BJPನೇ ಮಾಡ್ತಾರೆ. ನಮ್ಮಲ್ಲಿ ಯಾರು ಈ ಕ್ಯಾಂಡಿಡೇಟ್ ನೋಡಲ್ಲ, ನರೇಂದ್ರ ಮೋದಿ ಅವ್ರನ್ನೇ ನೋಡೋರು. ಕ್ಯಾಂಡಿಡೇಟ್ ಬಗ್ಗೆ ಏನಂತೀರ? ಏನಿಲ್ಲ, ಅವ್ರು ಒಳ್ಳೆಯವ್ರು, ಒಳ್ಳೆ ಮನುಷ್ಯರೇ. ಅವ್ರೇನಿಲ್ಲ, ನಮ್ಮ ಕ್ಯಾಂಡಿಡೇಟ್ ಅವ್ರು ಏನಿದಿಲ್ಲ. ಆಲ್ಮೋಸ್ಟ್ ನಮ್ಮ BJPನೇ ಬರೋದ್ರಲ್ಲಿ ಏನು ತೊಂದರೆ ಇಲ್ಲ. ನಿಮ್ಮ ಹೆಸರು? ಶಂಕರಗೌಡದವ್ರು. ಏನು ಮಾಡ್ತೀರಿ? ನಾವು ರೈತರು. ಹೇಗಿದೆ ಈ ಸಲ ಬೆಳಗಾವಿ? ಎಲ್ಲ BJP ಸರ್. ಯಾವ ಕಾರಣಕ್ಕೆ? ದೇಶ ನರೇಂದ್ರ ಮೋದಿ ಅವ್ರು. ರಾಮ ಮಂದಿರ ಆಯ್ತು ಅಂತಾನೆ? ಏನಿಲ್ರಿ, ನಮಗೆ ದೇಶ ಮುಖ್ಯರಲ್ಲ. ನಮ್ದು ಏನು ಉಳ್ದದ್ದು ಏನು ನೋಡೋದಿಲ್ಲ ನಾವು. ಮೋದಿಗೇನು ಮೊದಲು ಇರ್ಲಿಲ್ಲ ದೇಶ? ಯಾರು ಎತ್ತಿರಲ್ಲ, 27ನೇ ಸ್ಥಾನಕ್ಕೆ ಐತ್ರಿ, 5ನೇ ಸ್ಥಾನಕ್ಕೆ ಐತ್ರಿ. ಈಗ ನೆಕ್ಸ್ಟ್ ಈ ಸಲ ಗೆಲ್ಸಿದ್ರೆ 3ನೇ ಸ್ಥಾನ. ಹೀಗಾಗಿ ಮೋದಿ ಗೆಲ್ಬೇಕು. ಮೋದಿ ಗೆಲ್ಬೇಕಂದ್ರೆ ಶೆಟ್ಟರ್ ಗೆಲ್ಬೇಕು. ಶೆಟ್ಟರ್ ಗೆಲ್ಬೇಕು. ನಿಮ್ ಶಾಸಕರು ಸಚಿವರ ಬಗ್ಗೆ ಏನಂತೀರಾ? ಏನು ನಮಗೆ ಅವ್ರ ಬಗ್ಗೆ ಅಭಿಪ್ರಾಯ, ನಾವು ಯಾವಾಗ ಅವ್ರಂತ ಸನೇಕ ಹೋಗಿಲ್ರಿ. ಅವ್ರಂತೆ ನಾವು ಏನು ಕೆಲಸನೂ ಓದಿಲ್ರಿ. ನಾವು ಸನೇಕ ಹೋಗಿಲ್ರಿ ಅವ್ರಂತ. ಎಲೆಕ್ಷನ್ ಆದ್ಮೇಲೆ ಮಿನಿಸ್ಟರ್ ಆದ್ಮೇಲೆ ಬಂದಿದ್ರೆ ಈ ಕಡೆ ಏನು ನಾವು ಅವ್ರ ಸನೇಕನ ಹೋಗಲ್ರಿ. ಅವ್ರು ನಾವು ಬಂದಾರ ನೋಡಿಲ್ರಿ, ನಾವು ಅವ್ರ ಮಕಾನ ನೋಡಿಲ್ರಿ. ಅಭಿವೃದ್ಧಿ ಮಾಡ್ತಾರ ಸರ್ಕಾರಕ್ಕೆ. ನೀರು ತರ್ತಾವಂತ ಹೇಳ್ರಿ, ಹೊಳಿಂದ ಪೈಪ್ಲೈನ್ ಮಾಡಿ ಇನ್ನೂ ಮಟ ನೀರು ಬಂದು ಬಿದ್ದಲ್ರಿ. ಇಲ್ಲ MLA ಇರು ಇಲ್ಲಾಗಿಂದ DK ಶಿವಕುಮಾರ್ ಮಿನಿಸ್ಟರ್ ಇದ್ದಾಗಿಂದನೂ ನೀರು ತಂದವ ಅಂತ ಹೇಳಿ ಓಟ್ ಹಾಕಿಸ್ಕೊಂಡಾರ ಅವ್ರ. ಇನ್ನೂ ಮಟ ನೀರು ಬಂದು ಬಿದ್ದಲ್ರಿ ಕಿನಾಲ್ಕ. 1 ಕೋಟಿ ರೂಪಾಯಿ ಕೆಲಸ ಮಾಡಿದಾರೆ ಕೇರಿ ರೀ. ಆ ₹1 ಕೋಟಿ ನೀವೇ ಹೋಗಿ ಸಮೀಕ್ಷೆ ಮಾಡ್ರಿ, ಅದು ಏನೈತಿ ನೋಡ್ರಿ, ಗುರ್ತಕತಿ. ಜನ ಹೇಳ್ತಾರೆ ದುಡ್ಡು ಖರ್ಚು ಹಾಕಿ ಹಂಗೆ ಮಾಡ್ಕೊಂಡು ಹೋಗ್ಯಾರ. ಏನಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ದೇಸಾಯಿ. ಏನ್ ಮಾಡ್ತೀರಿ? ವ್ಯಾಪಾರ ಹೆಂಗೈತೆ? ಎಳ್ನೀರು ವ್ಯಾಪಾರ ಜೋರಿದೆ ಸರ್. ಏನು 50 ರೂಪಾಯಿ ಅಂತೀರಪ್ಪ? ಏನು ಇಲ್ಲ ಸರ್, ಮತ್ತೀಗ ಎಸಿಗಾಗಿ ಮರದ ಮೇಲಿದ್ರೆ ಎಷ್ಟು ಎಳ್ನೀರು ನಿಮಗೆ? ಎಲ್ಲಿ ಮೇಡಮ್, ಅಲ್ಲಿಂದ KR ಪೇಟೆಯಿಂದ ತರಿಸ್ಬೇಕ್ರಿ ನಾವ್ರಿ, ಮಂಡ್ಯದಿಂದ. ಅಲ್ಲಿಂದ ತರಿಸ್ಬೇಕಂದ್ರೆ ಎಲ್ಲಿ ರೇಟ್ ಏನಾಗುತ್ತೆ ಸರ್, ಅದ್ರ ಸಂಬಂಧ ಇಲ್ಲಿ 50 ರೂಪಾಯಿ ಹಚ್ತೀವಿ ನಾವು. ಹೆಂಗಿದೆ ಲೋಕಸಭೆ ಈ ಸಲ? ಈಗ ಕಾಂಗ್ರೆಸ್ ಆಗೋದ್ರಿ ಮೇಡಮ್. ನಿಮಗೆ ಕಾಂಗ್ರೆಸ್ ಯಾವ ಕಾರಣಕ್ಕೆ? ಇಲ್ಲಿ ಕೆಲಸ ಆಗೈತೆ ಅಲ್ರಿ ಮೇಡಮ್ ಸರ್. ಕೆಲಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ ಬೇರೆ ಇದ್ದಾರೆ. ಅವ್ರು ಕೆಲಸ ಮಾಡಿದ್ದಾರೆ. ಅವ್ರ ಮಗ ಪರಿಚಯನಾ? ಈಗ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಪರಿಚಯನಾ? ಇಲ್ಲ, ಪರಿಚಯ ಇದ್ದಾರೆ ಅವ್ರು. ಓಡಾಟ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ನೀವೆಲ್ಲ ಎಷ್ಟು ಪ್ಲಸ್ ಆಗುತ್ತೆ? ಎಲ್ಲ ಕಾಂಗ್ರೆಸ್ ಆಗ್ಬೋದ್ರಿ ಇಲ್ಲಿ. ಅನ್ಸು. ಯಾವ ಕಾರಣಕ್ಕೆ ಅಂತ? ಅಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿ ಅವರು, ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಆಗ್ಬೋದು. ಆದರೆ ಇವರು ಇವರು ಅದಾರ ಜಗದೀಶ್ ಶೆಟ್ಟರು ಹೊರಗಿನವರು ಅಲ್ಲಿ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಆಗ್ಬೋದು ಅಂತ. ಅವರು ನಮ್ಮ ಕ್ಷೇತ್ರದಲ್ಲ, ಅವರು ನಂದಗಡದವ್ರು. ಅವರು ನಮ್ಮ ಕ್ಷೇತ್ರದಲ್ಲ ಅಲ್ರಿ, ಕಾರವಾರ ಕ್ಷೇತ್ರದವರು, ನಂದಗಡದವ್ರು. ಅವ್ರು ಇಲ್ಲಿ ಬೆಳಗಾವಿಗೆ ಈಗ ಬಂದವರು. ಮತ್ತು ಅವರು ಬೀಗರದಾರ ರೀ, ಜಗದೀಶ್ ಶೆಟ್ಟರು ಬೀಗರದಾರ ಅವರು. ಮತ್ತು ನಮಗೆ ಕ್ಷೇತ್ರ ಮುಗಿಕಿದ್ರಲ್ಲ, ನಮ್ಮ ಕ್ಯಾಂಡಿಡೇಟು ನಮ್ಮ BJP. ಪಾಕಿಸ್ತಾನದಿಂದ ಏನು ಬಂದು ಕುಂತಿಲ್ರಲ್ಲ ರೀ. ನಮ್ಮ ದೇಶದವ್ರು ಎಲ್ಲಿ ಬೇಕಾ ಇಲ್ಲಿ ಕೊಂಡಿರ್ಬೋದ್ರಲ್ಲ. ಪಾಕಿಸ್ತಾನಕ್ಕೆ ಜೈ ಅಣ್ಣ ಅವ್ರಿಗೆ ಇವ್ರು ಸಪೋರ್ಟ್ ಮಾಡ್ತಾರೋ. ಇಲ್ಲಿ ನಮ್ಮರಲ್ಲಲ್ರಿ, ಅವ್ರು ನಂದಗಡದವ್ರ. ಹೆಬ್ಬಾಳ್ಕರ್ ನಮ್ಮ ಕ್ಷೇತ್ರದವ್ರು ಅಲ್ಲಲ್ರಿ, ನಮ್ಮ ಕ್ಷೇತ್ರದಲ್ಲ, ಅವರು ನಂದಗಡದವರು. ಅವ್ರು ಇಲ್ಲಿ ಬಂದು ಮತ್ತು 6 ಜನ ಆರಿಸಿ ಕಳಿಸ್ಯಾರ, ಚಲೋ ಕೆಲಸ ಮಾಡ್ತಾ ಅಂತ ಮಾಡಿರ ಖಾನಾಪುರದಾರ್ರಿ. ಅವರು ಹೇಳ್ಕೊಂತ ಹೇಳದಾರು. ಅವರು ಬಣಿಜ್ಗಿರಾರ, ಪಂಚಮಸಾಲಿ ಯಾರು ಇಲ್ರಿ ಇಲ್ಲಿ. ಎಲ್ಲ ಅವರು ಬಣಿಜ್ಯಾರ, ಇವರು ಬಣಿಜ್ಗಿರ ರೀ. ಲಿಂಗಾಯತ್ರಿ ಫೈಟ್ ಇದೆ ಅನ್ಸುತ್ತಾ ಅಥವಾ BJP? ಏನಿಲ್ಲ ಸರ್, 102 ಲಕ್ಷ ಲೀಡ್ BJP ಆಕತ್ ನೋಡಿ ಸರ್. ಇವತ್ತು ಲೀಡರ್ ಶೆಟ್ಟರ್ ಶೆಟ್ಟರ್ ಗೆಲ್ತಾರ. ಏನಂತೀಣ ನೀನು? 2 ಲಕ್ಷ ಗೆಲ್ಲಿಸ್ತಾರಂತಲ್ಲ. ಅವ್ರು ಏನಾಗುತ್ತೆ ಆಗ್ತಿಲ್ಲ ಸರ್. ಅವ ನೀವು ನೋಡಂತೀರಲ್ಲ ಆದ್ಮೇಲೆ. ಇವ್ನು 4ಕ್ಕೆ ನೋಡಿ. ಎಸ್ ವೀಕ್ಷಕರೇ, ನಿಜಕ್ಕೂ ಮಜಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರ್ಗಿನವರು ಒಂದು ಚರ್ಚೆ ಶುರು ಆಗುತ್ತೆ ಜಗದೀಶ್ ಶೆಟ್ಟರ್ ವಿಚಾರಕ್ಕೆ ಬಂದರೆ. ಬಟ್ ಪೈಪೋಟಿ ಇದೆ ಅಂತ ಒಂದಷ್ಟು ಜನ, ಜಗದೀಶ್ ಶೆಟ್ಟರು 2 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ಒಂದಷ್ಟು ಜನ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಯಾರು ಬೆಳಗಾವಿ ಸಂಸದರಾಗಬೇಕು ಅನ್ನೋದನ್ನ. ಧನ್ಯವಾದ ಸರ್. ನಮಸ್ತೆ. ನಾವು ಹಿರೇಬಾಗೇವಾಡಿಂದ ಗ್ರಾಮೀಣ ಮತಕ್ಷೇತ್ರ ಶಿವಾನಂದ ಸೋನಪ್ಪನವ್ರು ಅಂತೇಳಿ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತಂದರೆ,
ನಮ್ಮ ಬಿ ಜೆ ಪಿ ಸರ್ಕಾರದಿಂದ ನಮ್ಮ ಬಿ ಜೆ ಪಿ ಏನು ಭಾರತೀಯ ಜನತಾ ಪಕ್ಷ ಏನಿದೆಯಲ್ಲ ಅವರು ಕ್ಯಾಂಡಿಡೇಟ್ ಆರಿಸೋದ್ರಲ್ಲಿ ಒಂದು ಸ್ವಲ್ಪ ವಿಫಲರಾಗ್ತಾ ಇದ್ದಾರೆ. ಯಾಕಂತಂದರೆ ಹೈಕಮಾಂಡ್ ಏನು ಮೋದಿ ಆಯಿತು, ಅಮಿತ್ ಶಾ ಆಯಿತು, ಇವ್ರು ಏನು ಹೈಕಮಾಂಡ್ ಅಂತಲ್ಲಿ ಹೋಗಿ ಬಂದು ಟಿಕೆಟ್ ಒಂದು ಸ್ವಲ್ಪ ಅಸಮಾಧಾನ ಆಗೋ ರೀತಿ ಕೊಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದನ್ನೊಂದು ಮಿಕ್ಕಿದ್ರೆ ಯಾವುದು ಮೋದಿನ ಹೆಸರು ಹೇಳೇ ಅವ್ರು ಓಟ್ ಕೇಳ್ತಾರೆ. ರಾಜ್ಯ ಸರ್ಕಾರದವರು ಯಡಿಯೂರಪ್ಪ ಮಾಡಿದ ಕೆಲಸ ರಗಡಿದಾವೆ, ಜಗದೀಶ್ ಶೆಟ್ಟರ್ ಮಾಡಿದ ಕೆಲಸ ರಗಡಿದಾವೆ, ಬಸವರಾಜ ಬೊಮ್ಮಾಯಿ ಮಾಡಿದ ಕೆಲಸ ರಗಡಿದಾವೆ. ಅವನ್ನ ಯಾಕೆ ಇವರು ಹೇಳಂಗಿಲ್ಲ? ಮೋದಿನೊಬ್ಬನ್ನೇ ಯಾಕೆ ಮಾತಾಡ್ತಾರೆ ಇವರು ನಾನು ಬಿ ಜೆ ಪಿ ಕಾರ್ಯಕರ್ತನೇ, ನಾನು RSS ಅವನ್ನೇ, ನಮಗೂ ಬಿ ಜೆ ಪಿನೇ ಬರಬೇಕು, ಮೋದಿನೇ ಬರ್ಬೇಕು ಅನ್ನೋದು ನಮಗೂ ಆಸೆ ಇದೆ. ಪ್ರತಿಯೊಂದಕ್ಕೂ ಮೋದಿ ಹೆಸರು ಪ್ರತಿಯೊಂದಕ್ಕೂ ಮೋದಿ ಯಾಕೆ ಹೆಸರು ಹೇಳ್ತಾರೆ? ಯಡಿಯೂರಪ್ಪ ಇದಾರಲ್ಲ, ಅವ್ರ ಹೆಸರು ಹೇಳಲಿಲ್ಲ. ಅವ್ರ ಮಗ ಇದ್ದಾರೆ, ವಿಜೇಂದ್ರ ಹೆಸರು ಹೇಳ್ಬೇಕಲ್ಲ. ಎಲ್ಲದಕ್ಕೂ ಮೋದಿ ಹೆಸರು ತಗೋಬೇಡಿ. ನೀವು ನಿಮ್ಮದು ಏನಿದೆ ಅನ್ನೋದು ತೋರಿಸ್ಕೊಡಿ. ನೀವು ಆ ರೀತಿ ಕೆಲಸ ಮಾಡಿ, ಜನಸಾಮಾನ್ಯರಿಗೆ ಕೆಲಸ ಮಾಡಿ. ಜನಸಾಮಾನ್ಯರ ಕಡೆ ಅಂತ ಮೋದಿ ಅವ್ರ ಹೆಸರು ಹೇಳೋದ್ಲಿ ನಿಮ್ಮ ಸ್ವಂತ ಎಬಿಲಿಟಿಲೇ ನೀವು ಆರಿಸಿ ಬರುವಂಥ ಶಕ್ತಿ ನೀವು ಪಡ್ಕೊಳ್ಳಿ. ಇಲ್ಲ, ಕರೆಕ್ಟಾಗಿ ಹೇಳಿದ್ರಿ. ಪ್ರತಿಯೊಂದಕ್ಕೂ ಮೋದಿ ಮುಖ ತೋರಿಸಿದ್ರೆ ಇಲ್ಲಿ ಮೋದಿ ಬಂದು ಕೆಲಸ ಮಾಡಿಸಲ್ಲ. ಇಲ್ಲ, ಆಯ್ಕೆ ಆಗೋರು ಅವ್ರವ್ರ ಸಾಮರ್ಥ್ಯದ ಮೇಲೆ ಮತವನ್ನ ಕೇಳಬೇಕು ಅಂತ ಹೇಳ್ತಾ ಇದ್ದೀರಾ. ಬಸಲಿಂಗ, ಎಷ್ಟು ವರ್ಷ ನಿಮಗೆ? 80. ಊಟ ಮಾಡಿದ್ರ? ಊಟ ಆಯ್ತು. ಓಕೆ, ಈಗ ಚುನಾವಣೆ ಬರ್ತೈತೆ, ದೇಶಕ್ಕೆ ಮತ್ತೆ ಪ್ರಧಾನಿನ ಆಯ್ಕೆ ಮಾಡಬೇಕು. ಯಾರು ಪ್ರಧಾನಿ, ಯಾರು ಒಳ್ಳೇದು? ಈಗ ರಾಜಕೀಯ ಇದ್ರೊಳಗೆ ನೋಡ್ಬೇಕಂತರ ಮೋದಿನ ಆಗ್ಬೇಕು. ಹೌದಾ? ಹೌದು, ರಾಜಕೀಯವಾಗಿ ನೋಡೋದಾದ್ರೆ ಮೋದಿನೇ ಆಗ್ಬೇಕು. ಮೋದಿನ. ಯಾಕೆ? ಯಾಕಂತಂದ್ರೆ ಅವರು 7 ಗ್ಯಾರಂಟಿ ತಂದ, ಒಬ್ಬರಿಗೆ ಮುಟ್ತು ಒಬ್ಬರಿಗೆಲ್ಲ. ರಾಜ್ಯ ಸರ್ಕಾರದವ್ರು ತಂದಿದ್ ಗ್ಯಾರಂಟಿ ಸರಿಯಾಗಿ ಸಿಕ್ಕಿಲ್ಲ. ಓಕೆ, ಮೋದಿದೇನತಿ ಬರೇ ಹೆಬ್ಬಾಳು ಹತ್ತಿರ ಎಲ್ಲ ರೈತರಿಗೆ ರೊಕ್ಕ ಹೋಗ್ತದೆ. 2,000 ರೂಪಾಯಿ ಏನೈತಿ ಮೋದಿ ಬರೇ ಹೆಬ್ಬಾಳು ಹತ್ತಿರ 2,000 ರೈತರ ಖಾತೆಗೆ ಮುಟ್ತದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ದೇಶದ ರಾಜಕೀಯ ಚರ್ಚೆ ಆಗೋದು, ಆಡಳಿತ ವ್ಯವಸ್ಥೆ ಚರ್ಚೆ ಆಗೋದು ಇಂಥ ಜಾಗದಲ್ಲೇ. ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಅಲ್ದ್ರು ಸರಿಯಾಗಿ ಏನೂ ಸಿಗ್ತಾ ಇಲ್ಲ. ಆದರೆ ಮೋದಿಗೆ ಬರೀ ಹೆಬ್ಬೆಟ್ಟು ಹೊತ್ತು ಸಾಕು, ಎಲ್ಲ ಬಂದ್ಬಿಡುತ್ತೆ. ಹೌದು, ಮೋದಿ ಹೆಬ್ಬಟ್ಟು ಹೊತ್ತಿರಿ ಎಲ್ಲ ಸರಿ ಆಗ್ತದೆ. ಹಾಗಾಗಿ ಮತ್ತೆ ಮೋದಿನ ಆಯ್ಕೆ ಮಾಡ್ತೀರಾ? ಹೌದು, ಮೋದಿನ. ಓಕೆ, ಹಂಗೆ ಮೋದಿನ ಆಯ್ಕೆ ಮಾಡ್ಬೇಕಂದ್ರೆ ಇಲ್ಲಿ ಯಾರು ಗೆಲ್ಲಿಸ್ಬೇಕು ಗೊತ್ತಾ? ಇಲ್ಲಿ ಯಾರು ನಿಂತವ್ರು ಬಿಜೆಪಿಯಿಂದ? ಇಲ್ಲಿ ಜಗದೀಶ್ ಶೆಟ್ಟರು ಮತ್ತೆ ಕಾಂಗ್ರೆಸ್ ಇಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಮೃಣಾಳು. ಹೌದು, ಆದ್ರೆ ನಾವು ಮೋದಿ ನೋಡ್ಕ್ಯಾರ ನಾವು BJP ಮಾಡೋ. ಮೋದಿ ಮುಖ ನೋಡ್ತೀರಾ? ಹೌದು, ಮೋದಿ ಮುಖ ನೋಡಿ ನಾವು BJP ಮಾಡೋರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.